ಸ್ನೇಹಿತರೆ ನಮಸ್ಕಾರ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ನಿನ್ನೆ ಬೆಳಗ್ಗಿಂದ ನೋಡ್ತಾ ಇದ್ದೀರಾ ನಟ ದರ್ಶನ್ ಅವ್ರದ್ದು ಕೇಸ್ ಮೇಲೆ ಹಗಲೆಲ್ಲ ಪ್ರತಿಯೊಂದು ಚಾನಲಲ್ಲಿ ಇದೇ ಸುದ್ದಿ ಆಗಿಬಿಟ್ಟಿದೆ. ಇವರು ಕೊಲೆ ಆರೋಪದಲ್ಲಿ ಕಸ್ಟಡಿಗೆ ತೊಗೊಂಡಿದ್ದಾರೆ, ಇವರು ಈ ರೀತಿ ಮಾಡಬಾರ್ದಾಗಿತ್ತು, ಮತ್ತು ಇವರು ಒಬ್ಬ ಮಹಿಳೆ ಜೊತೆ ಪವಿತ್ರ ಜೊತೆ ಸೇರಿಕೊಂಡು ಅವ್ರ ಮೇಲೆ ಇರೋ ಪ್ರೀತಿಯಿಂದ ಇವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಪ್ರತಿಯೊಂದು ಸುದ್ದಿ ಚಾನಲಲ್ಲಿ ಈ ರೀತಿ ಆಗ್ತಾಯಿದೆ. ಸ್ನೇಹಿತರೆ, ಈ ಸುದ್ದಿಯಿಂದ, ಈ ಘಟನೆಯಿಂದ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದು, ಬದಲಾವಣೆ ಆಗಬೇಕಾಗಿರೋದು ವಿಷಯಗಳಿದ್ದಾವೆ. ಈ ಉದಾಹರಣೆ ತೊಗೊಂಡು ನಿಮ್ಮ ನಿತ್ಯ ಜೀವನದಲ್ಲಿ ಯಾವುದೇ ರೀತಿಯ ಈ ಉದಾಹರಣೆಯಲ್ಲಿ ಇಂಥ ಉದಾಹರಣೆ ಆಗಬಾರ್ದು. ಯಾಕಂದರೆ ಈ ರೀತಿಯ ಘಟನೆಗಳು ಇವತ್ತಿನ ದಿನಗಳಲ್ಲಿ ತುಂಬ ನಡೀತಿದ್ದಾವೆ. ಆದರೆ ಯಾಕೆ ನಡೀತಿದೆ, ಏನಕ್ಕೆ ನಡೀತಿದೆ, ಇದರ ಪರಿಹಾರ ಏನಂತ ಸ್ವಲ್ಪ ಯೋಚನೆ ಮಾಡಿಕೊಂಡ್ರೆ ಇಂಥ ಘಟನೆಗಳು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಯಾರಿಗೇ ಆಗಲಿ ಒಂದು ಈ ರೀತಿ ಏನಾದರೂ ಬೇರೆಯವ್ರಿಗೆ, ನಮ್ಮ ತುಂಬ ಆತ್ಮೀಯರಾಗಿರೋರ ಜೊತೆ, ನಮ್ಮ ಜೊತೆ ತುಂಬ ಪ್ರೀತಿಯಾಗಿರೋರ ಜೊತೆ ಅವರಿಗೆ, ಆ ಮನುಷ್ಯರಿಗೆ ಏನಾದರೂ ತೊಂದರೆಗಳಾದಾಗ, ಬೇರೆಯವ್ರ ಕಡೆಯಿಂದ ಸಮಸ್ಯೆಗಳು ಏನಾದರೂ ಪದೇ ಸಮಸ್ಯೆ ಕೊಟ್ಟಾಗ, ಬೇರೆಯವರು ನಮ್ಮ ಜೊತೆ ಯಾರು ಪ್ರೀತಿಯಿಂದ ಇರ್ತಾರೋ, ನಮಗೆ ಯಾರು ಹಚ್ಕೊಂಡಿರ್ತಾರೋ, ಒಂದು ಹುಡುಗಾಗಲಿ ಅಂತ ಅವ್ರಿಗೆ ಕಿರಿಕಿರಿ ಕೊಡುವಂತಹ ಅವ್ರ ಮೇಲೆ ತುಂಬ ಕೋಪ ಬರುತ್ತೆ. ಯಾವ ರೀತಿ ಕೋಪ ಬರುತ್ತೆ ಅಂದರೆ, ನನ್ನ ಮಗ ಸಿಕ್ಕರೆ ಸಾಯಿಸ್ಬಿಡೋಣ ಅನಿಸುತ್ತೆ, ಆ ರೀತಿ ಕೋಪ ಬರುತ್ತೆ. ಆದರೆ ಮೊದಲನೇ ಕೋಪ ಬಿಡಬೇಕು. ಜೀವನದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗಬಾರ್ದು. ನಾವು ಸಂತೋಷವಾಗಿರಬೇಕು ಜೀವನದಲ್ಲಿ. ಅಂದರೆ ಅದಕ್ಕೆಲ್ಲ ಕಾನೂನು ರೀತಿಯಲ್ಲಿ ಹೋಗಬೇಕು ಹೊರತು, ಆದರೆ ಒಂದು ಜೀವ ತೆಗೆಯೋದಾಗಲಿ, ಆ ಜೀವ ತೆಗೆಯುವ ರೀತಿ ಕೂಡ ಇದೆ ಅಲ್ವಾ, ಅದು ತುಂಬ ದೊಡ್ಡ ತಪ್ಪು. ಮತ್ತು ಅವ್ರು ಮಾಡುವಂತಹ ಕೆಲಸಗಳಿಗೆ, ಅವ್ರು ಕೊಡುವಂಥ ಟಾರ್ಚರ್ಗಳಿಗೆ ಶಿಕ್ಷೆ ಕೊಡೋಕ್ಕೆ ಕಾನೂನುಗಳಿದ್ದಾವೆ, ಪೊಲೀಸ್ ಕಚೇರಿಗಳಿದ್ದಾವೆ, ಅಲ್ಲಿ ಹೋಗ್ಬೋದು. ಆದರೆ ಸ್ವಂತ ತಾವೇ ತೊಗೊಳ್ಳೋದು ಇದೆ ನೋಡಿ, ಆಕ್ಷನ್ ತೊಗೊಳ್ಳೋದು, ಅದು ದೊಡ್ಡ ತಪ್ಪು. ಅಂತಹ ತಪ್ಪುಗಳಿಂದ ಅವರ ಜೀವನ ಶೈಲಿನೇ ಬದಲಾವಣೆ ಆಗುತ್ತೆ. ತುಂಬ ತೊಂದರೆಗೆ, ತುಂಬ ಕಟಕಟಕ್ಕೆ, ತುಂಬ ಗುಣಿಗೆ ಬಿದ್ದೋಗುತ್ತೆ. ಯಾವ ರೀತಿ ಗುಣಿಗೆ ಬೀಳುತ್ತೆ ಅಂದರೆ, ಆ ಗುಣಿಯಿಂದ ಮತ್ತೆ ಎದ್ದು ಬರೋಕ್ಕೆ ಸಾಧ್ಯನೇ ಆಗಲ್ಲ. ಅಂತಹ ಒಂದು ಮಾಡುವಂಥ ಕೃತ್ಯಗಳಿಗೆ ಆ ಥರ ದಾರಿ ತಪ್ಪೋಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ. ಈ ಘಟನೆ ಮೃತಪಟ್ಟವನು ರೇಣುಕಾಸ್ವಾಮಿ ಅಂತ, ಚಿತ್ರದುರ್ಗದವನು. ಇದು ಶುರುವಾಗಿದ್ದೇ ಈತನಿಂದ. ಈತ ಏನು ಮಾಡ್ತಾನಂದರೆ, ಪವಿತ್ರ ಗೌಡ ಅವ್ರಿಗೆ ತುಂಬ ಮೆಸೇಜ್ಗಳು ಹಾಕ್ತಾ ಇರ್ತಾನೆ. ನೀವು ಯಾಕೆ ಈ ರೀತಿ ನಮ್ಮ ಬಾಸ್, ಇವನು ರೇಣುಕಾಸ್ವಾಮಿ ಏನಾಗಿರ್ತಾನೆ, ದರ್ಶನ್ ಫ್ಯಾನ್ ಆಗಿರ್ತಾನೆ, ದರ್ಶನ್ ಜೊತೆ ತುಂಬ ದರ್ಶನ್ ಅಭಿಮಾನಿ ಆಗಿರ್ತಾನೆ. ಇವನ ಅಭಿಮಾನಿ, ಇವನು ಚಿತ್ತನ ಏನಾಗಿದೆ ಅಂದರೆ, ಇವನ ಪ್ರಾಣಕ್ಕೆ ತೊಂದರೆ ಆಯಿತು ನೋಡಿ. ಈತ ತುಂಬ ಇದಾಗಿಬಿಟ್ಟು, ಫ್ಯಾನ್ ಆಗಿಬಿಟ್ಟು, ದರ್ಶನ್ ಅಭಿಮಾನಿ ಆಗಿಬಿಟ್ಟು ದರ್ಶನ್ ಲೈಫ್ ಬಗ್ಗೆ ಸ್ಟಡಿ ಮಾಡ್ತಾನೆ. ದರ್ಶನ್ ಅವ್ರು ಏನು ಮಾಡ್ತಾರೆ ಅಂದರೆ, ಹೆಂಡತಿಗೆ ದೂರ ಇದ್ದು ಪವಿತ್ರ ಗೌಡ ಜೊತೆ ಕ್ಲೋಸ್ ಇರ್ತಾನೆ. ಯಾವ ರೀತಿ ಕ್ಲೋಸ್ ಇರ್ತಾರೆ ಅಂದರೆ, ಎಲ್ಲ ಶೂಟಿಂಗ್ಗಳಲ್ಲಿ ಅವರು ಬರೋದು, ನೋಡ್ಕೊಂಡು ಕೂತ್ಕೊಳ್ಳೋದು, ಮತ್ತು ಅವರು ದರ್ಶನ್ ಅವ್ರ ಜೊತೆ ತುಂಬಾ ಸೆಲ್ಫಿ ಫೋಟೋಗಳು ತೊಗೊಂಡು ತುಂಬ ಕ್ಲೋಸ್ ಆಗಿ ಈ ರೀತಿ ಹಾಕ್ತಾ ಇರ್ತಾರೆ ಪವಿತ್ರ ಅವರು. ಆ ಫೋಟೋಗಳನ್ನು ನಾವು ಜಸ್ಟ್ ಕಪಲ್ ಥರ ಅಂತ ಹೇಳ್ಕೊಳ್ಳೋದು, 10 ವರ್ಷಗಳಿಂದ ನಾವು ಈ ಥರ ಫ್ರೆಂಡ್ಶಿಪ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋದು, ಇವೆಲ್ಲ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಪವಿತ್ರ ಗೌಡ ಅವರು ಹಾಕ್ತಿರ್ತಾರೆ. ಅದನ್ನು ನೋಡಿದ ದರ್ಶನ್ ಅಭಿಮಾನಿಯಾದಂತಹ ರೇಣುಕಾಸ್ವಾಮಿ ಏನು ಮಾಡ್ತಾನೆ, ನೇರವಾಗಿ ಪವಿತ್ರ ಅವರಿಗೆ ಕನೆಕ್ಟ್ ಆಗಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೇರವಾಗಿ ಚಾಟ್ಸ್ ಮಾಡೋಕ್ಕೆ, ಮತ್ತು ಅವರು ವಾಟ್ಸಪ್ ಇದಕ್ಕೆ ಕಳಿಸ್ತಾ ಇರ್ತಾನೆ. ನೀವು ನಮ್ಮ ಬಾಸ್ ಜೊತೆಯಲ್ಲಿ ಈ ರೀತಿ ಮಾಡೋದು ತುಂಬಾ ದೊಡ್ಡ ತಪ್ಪು ಮಾಡ್ತಾಯಿದ್ದೀರಾ, ನಿಮ್ಗೆ ಯಾರು ಬೇರೆಯವ್ರು ಸಿಗಲಿಲ್ಲ, ಹೋಗಲಿ ಅವ್ರು ಬಿಟ್ಬಿಡಿ, ನಾನೇ ಇರ್ತೀನಿ ನಿಮ್ಮ ಜೊತೆ ಇರ್ತಿ, ಅವ್ರ ಜೀವನ ಯಾಕೆ ಹಾಳು ಮಾಡ್ತೀರಾ, ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾಯಿರೋದು, ಅವ್ರ ಜೀವನ ಹಾಳು ಮಾಡ್ತಾಯಿದ್ದೀರಾ, ಅವ್ರ ಸಂಸಾರದಲ್ಲಿ
ಮಧ್ಯದಲ್ಲಿ ಇವ್ರು ನಿಮ್ಮ ದೊಡ್ಡ ತಪ್ಪು, ಬೇರೆ ಯಾರೂ ಸಿಕ್ಕಿಲ್ವಾ ಅಂತ ಹೇಳೋದು. ಈ ರೀತಿ ಚಾಟ್ಸ್ ಮಾಡ್ತಾ ಇರ್ತಾನೆ. ಮತ್ತು ನಾನೇ ಇದ್ದೀನಿ, ಬೇಕಾದ್ರೆ ನನ್ನ ಜೊತೆ ಇರೋ, ಯಾಕೆ ಅವ್ರ ಜೊತೆ ನಮ್ಮ ಬಾಸ್ ಜೊತೆ ಅಂತ ಹೇಳಿ ಇವನು ಕೆಲವೊಂದು ಅಶ್ಲೀಲ ಇಮೇಜಸನ್ನು ಕಳಿಸೋದು ಮತ್ತು ಕೆಲವೊಂದು ದೇಹದ ಕೆಲವೊಂದು ಪಾರ್ಟ್ಸ್ದು ಇದು ಕಳಿಸೋದು ಇವನು ಈ ರೀತಿ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ಆಕೆ ಪವಿತ್ರ ಅನ್ನೋರು ಈ ರೀತಿ ಮಾಡೋ ಇಂಥ ಕಾಮನ್ ಸಮಾಜದಲ್ಲಿ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. ಬ್ಲ್ಯಾಕ್ ಮಾಡಬೇಕಾಗಿತ್ತು ಇವನ ಜೊತೆ, ಬ್ಲ್ಯಾಕ್ ಮಾಡಿದ್ರು ನಡೀತಾ ಇತ್ತು. ಆದರೆ ಈಕೆ ಏನು ಮಾಡ್ತಾರೆ, ನೇರವಾಗಿ ದರ್ಶನ್ ಅವ್ರಿಗೆ ಹೇಳ್ತಾರೆ. ಆದರೆ ದರ್ಶನ್ ಯಾವಾಗ ಇವ್ರ ಮೇಲೆ ಮನಸ್ಸು ಹಾಕ್ಕೊಂಡಿರ್ತಾನೋ, ಪ್ರತಿ ಇಬ್ರಿಗೂ ಇರುತ್ತೋ, ಈತ ತುಂಬ ಸೀರಿಯಸ್ ಆಗಿ ತೊಗೊತಾನೆ. ತುಂಬ ಸೀರಿಯಸ್ ಆಗಿ ತೊಗೊಂಡು ತುಂಬ ಕೋಪ ಮಾಡಿಕೊಂಡು ಈತನ ಅಭಿಮಾನಿಗಳಿಗೆ ಹೇಳ್ತಾನೆ. ಈತ ರೇಣುಕಾಸ್ವಾಮಿ ಒಂದು ಏನು ಐಡಿಯಾ, ಅವನು ಎಲ್ಲಿಂದ ಏನು ಕಂಡುಹಿಡೀರಿ ಅಂತ ಹೇಳಿದಾಗ ಅವರ ಅಭಿಮಾನಿಗಳು ಬೇಗನೆ ಕಂಡುಹಿಡಿತಾರೆ. ಈತಂದು ಚಿತ್ರದುರ್ಗ ಅಂತ ಗೊತ್ತಾಗುತ್ತೆ. ಅಲ್ಲಿ ಚಿತ್ರದುರ್ಗದಲ್ಲಿರುವಂತಹ ದರ್ಶನ್ ಅಭಿಮಾನಿಗಳು ಅವ್ರಿಗೆ ಹೇಳ್ತಾರೆ, ಈತ ಯಾರು ಎಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ, ಈತ ನನಗೆ ಬೇಕು ಮಾತಾಡಬೇಕಂತ ಹೇಳಿ ಇವೊಂದು ವಿಳಾಸ ಕಂಡುಹಿಡೀರಿ ಅಂತ ಹೇಳ್ತಾರೆ. ತಕ್ಷಣ ಈತ ಏನು ಕೆಲಸ ಮಾಡ್ತಾನೆ, ಎಲ್ಲಿದ್ದಾನೆ ಅಂತ ಕಂಡುಹಿಡಿತಾರೆ. ಈತನಿಗೆ ಎತ್ತಾಕೊಂಡು ಬರೋಕ್ಕೆ ಹೋಗ್ತಾರೆ. ಬೆಂಗಳೂರಿಂದ ಟೀಮ್ ಹೋಗ್ತಾರೆ. ವಿಳಾಸ ಗೊತ್ತಿರುತ್ತಲ್ಲ, ಎತ್ತಾಕೊಂಡು ಬರ್ತಾರೆ. ಎತ್ತಾಕೊಂಡು ಬಂದಮೇಲೆ ಇವರು ಬೆಂಗಳೂರಿನ ಒಂದು ಕಾರ್ ಸೆಡ್ಡಲ್ಲಿ ಈತನಿಗೆ ಹಾಕ್ತಾರೆ. ಕಟ್ಟಾಕಿ ಹಾಕಿದ ಮೇಲೆ ದರ್ಶನ್ ಅವ್ರು ಕರೀತಾರೆ. ದರ್ಶನ್ ಅವ್ರು ಬಂದು ಇವ್ರಿಗೆ ಹೊಡಿತಾರೆ. ತುಂಬ ಕೋಪ ಮಾಡಿಕೊಂಡು ಹೊಡಿತಾ ದೊಡ್ಡ ರಾಡುಗಳಿಂದ ಹೊಡಿತಾರೆ. ಹೊಡೆದಾಗ ಈತ ಪ್ರಾಣನೇ ಕಳ್ಕೊತಾನೆ ರೇಣುಕಾಸ್ವಾಮಿ. ಆದರೆ ದರ್ಶನ್ ಅವರು ಹೇಳೋದು, ನಾನು ಹೊಡಿಲೇ ಇಲ್ಲ, ಇಲ್ಲಿ ನಮ್ಮ ಅಭಿಮಾನಿಗಳು ಇದ್ದಾರಲ್ವ ಅವರು ಹೊಡೆದಾಕಿರೋದು, ಅವ್ರಿಗೆ ನಾನು ಬರೀ ಒಂದು ಇದು ಭಯಪಡಿಸಿ ಅವ್ನಿಗೆ ಬುದ್ಧಿ ಹೇಳಿ ಅಂತ ಹೇಳಿ ಕಳಿಸಿದ್ದು. ನಾನು ಅಲ್ಲಿದ್ದಾಗ ಅವ್ರಿಗೆ ಬುದ್ಧಿ ಹೇಳಿ ಬಂದು ಹಿಂಗೆಲ್ಲ ಮಾಡಬಾರ್ದು, ಯಾಕೆ ಮಾಡಿದೆ ಅಂತ ಹೇಳಿ ಬಂದುಬಿಟ್ಟೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಹೋಗಿಲ್ಲ ಅಂತ ಹೇಳ್ತಾರೆ ಮೊದಲು. ಮತ್ತು CC ಕ್ಯಾಮ್ರಾದಲ್ಲಿ ಇವರು ಆ ಕಡೆ ಇವರು ವೆಹಿಕಲ್ ಹೋಗಿ ಬಂದಿರೋದು ನೋಡಿ, ಮತ್ತು ನಾನು ಹೋಗಿದ್ದೆ ಕಾರ್ ಸೈಡ್ಗೆ. ಆದರೆ ನಾನೇನು ಅವರು ಸಾಯಿಸಿರಲಿಲ್ಲ, ನಾನೇನು ಸಾಯಿಸಿಲ್ಲ, ಕೇವಲ ಒಂದು ವಾರ್ನಿಂಗ್ ಕೊಟ್ಟು ಬಂದೆ ಅಷ್ಟೇ. ಆದರೆ ನಾನು ಬಂದ ಮೇಲೆ ಇವ್ರು ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಹೆಂಗೋ ಇವರು ವೇಟಿಗಳಿಂದ ಸತ್ತೋಗ್ತಾನೆ ಇವನು ರೇಣುಕಾಸ್ವಾಮಿ. ತದನಂತರ ಇವನ ಮೃತದೇಹವನ್ನು ಒಂದು ಕಾಲುವೆಗೆ ಹಾಕ್ತಾರೆ. ಆ ಕಾಲುವೆಯಲ್ಲಿ ಏನಾಗುತ್ತೆ ಅಂದರೆ ಇವರು ಸರಾಗವಾಗಿ ಅದು ಹರಿದು ಬಿಡುತ್ತೆ, ಗೊತ್ತಾಗಲ್ಲ ಅಂದ್ಕೊಳ್ತಾರೆ. ಅದು ಹರಿಯಲ್ಲ, ಅಲ್ಲೇ ಇರುತ್ತೆ. ಇವರ ಮೃತದೇಹವನ್ನು ಬೆಳಗಿನ ಜಾವ ಅಲ್ಲಿನ ನಾಯಿಗಳು ಕಚ್ಚೋದು ಶುರು ಮಾಡ್ತವೆ. ಅದನ್ನು ನೋಡಿದ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಏನು ಮಾಡ್ತಾನೆ, ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಒಂದು ಮೃತದೇಹ ಕಾಣಿಸ್ಕೊಂಡಿದೆ, ಇಲ್ಲ ನಾಯಿಗಳೆಲ್ಲ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಅಂತ ಹೇಳ್ತಾರೆ. ಪೊಲೀಸರು ತಂದು ತೆಗಿತಾರೆ, ದೇಹವನ್ನು ಕಂಡುಹಿಡಿತಾರೆ ಯಾರ್ದು ಅಂಥೇಳಿ. ಆ ದೇಹವನ್ನು ಕಂಡುಹಿಡಿದಾಗ 3 ಜನ ಬಂದು ನಾವೇ ಕೊಲೆ ಮಾಡಿರೋದು, ಇವನಿಗೂ ನಮಗೆ ಒಂದು ಲೇವಾದೇವಿ ಇತ್ತು, ಹಣಕಾಸು ಕೊಡೋ ವ್ಯವಹಾರ ಇತ್ತು ಅಂತ ಹೇಳ್ತಾರೆ. ಆದರೆ ಹಣಕಾಸು ಇದ್ದರೆ ಎಲ್ಲಿ ತೋರಿಸಿ ಏನೇನು ದಾಖಲಾತಿ ಇದೆ ಅಂತ ಏನು ತೋರಿಸಲ್ಲ. ಆಗ ಚೆನ್ನಾಗಿ ಸ್ವಲ್ಪ ಬೆಂಡೆತ್ತಿದಾಗ ಮತ್ತೆ ಅವರು ಹೇಳ್ತಾರೆ, ಇದು ಹಣಕಾಸಿಂದು ಅಲ್ಲ, ಈ ರೀತಿ ನಡೀತಾ ಇದೆ ಅಂತ ಹೇಳಿ. ಇದರಲ್ಲಿ ಇನ್ನೂ ಇಬ್ಬರಾದ್ರೆ 3ರಿಂದ ಇನ್ನೊಂದು 4 ಜನ ಬರ್ತಾರೆ. ಯಾರು ಇದ್ದಾನೆ 4 ಜನ 7 ಜನ ಆಗ್ತಾರೆ. ಅದರಲ್ಲಿ ಅವ್ರಿಗೆ ಮತ್ತೆ ಚೆನ್ನಾಗಿ ಬೆಂಡಿತಿದ್ದಾಗ ಇದರಲ್ಲಿ ಇದು ಈ ಥರ ಅಲ್ಲ ಸ್ಟೋರಿ, ಇದು ದರ್ಶನ್ ಸರ್ ಅವ್ರದ್ದು ಸ್ಟೋರಿ. ಈ ರೀತಿ ಪವಿತ್ರ ಅವ್ರಿಗೆ ಈ ಥರ ಚಾಟ್ಸ್ ಮಾಡ್ತಾಯಿದ್ರು ಕೆಟ್ಟದಾಗಿ. ಹಾಗಾಗಿ ಅವರು ನಮಗೆ ಮಾಹಿತಿ ಕೊಟ್ಟರು ಈ ಥರ ಕರ್ಕೊಂಬರೋಕ್ಕೆ. ಈ ರೀತಿ ಆಯಿತು ಅಂತ ಒಪ್ಕೊಂಡಾಗ ಅವಾಗ ದರ್ಶನ್ ಅವ್ರಿಗೆ ಇಮಿಡಿಯೇಟ್ ನಿನ್ನೆ ಬೆಳಗ್ಗೆ ಮೈಸೂರಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಮೈಸೂರಿನಿಂದ ಅವ್ರು ಜಿಮ್ ಕ್ಲಾಸಲ್ಲಿ ಇರ್ತಾರೆ. ಹಾಗೆ ಡೈರೆಕ್ಟ್ ಜಿಮ್ ಕ್ಲಾಸಿಂದ ಎತ್ತಾಕೊಂಡು ಬರ್ತಾರೆ. ಹಾಕೊಂಡು ಬಂದಮೇಲೆ ತನಿಖೆ ಮಾಡಿ ಕೋರ್ಟ್ಗೆ ಹಾಕಿದಾಗ ಕೋರ್ಟಲ್ಲೆಲ್ಲ ಪೊಲೀಸ್ ಅಧಿಕಾರಿಗಳು ನಮ್ಮ ಕಸ್ಟಡಿಗೆ ಕೊಡಿ, ಇವ್ರಿಗೆ ವಿಚಾರಣೆ ಮಾಡಬೇಕಾಗಿದೆ ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ನಿನ್ನೆಲ್ಲ ಪೊಲೀಸ್ ಸ್ಟೇಷನಲ್ಲಿ ದರ್ಶನ್ ಅವರು ರಾತ್ರಿ ಎಲ್ಲ ಕಳೆದಿದ್ದಾರೆ. ಇನ್ನು 6 ದಿವಸ ಪೊಲೀಸ್ ಸ್ಟೇಷನಲ್ಲಿ ಇರಬೇಕಂತ ಹೇಳಿ ಮಾಹಿತಿ ನೀಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಸ್ನೇಹಿತರೆ, ಈಗ ಗೊತ್ತಾಗಿದೆ ಏನಂತ ಹೇಳಿದ್ರೆ, ಈ ಕೇಸಲ್ಲಿ ಮರ್ಡರ್ ಕೇಸಲ್ಲಿ ದರ್ಶನ್ದು ನೇರವಾದ ಒಂದು ಕೈ ಇದೆ ಅಂತ ಗೊತ್ತಾಯಿತು. ಮೊದಲನೇ ಆರೋಪಿ ಪವಿತ್ರ ಅಂತ ಗೊತ್ತಾಗ್ತಾಯಿದೆ, 2ನೇ ಆರೋಪಿ ದರ್ಶನ್ ಅಂತ ಕನ್ಫರ್ಮ್ ಆಯಿತು. ಹೀಗೆ ನೋಡಿ, ಈಗ ದರ್ಶನ್ ಅವರದ್ದು ಜೀವನ ಶೈಲಿ ಹೇಗಿತ್ತು, ಒಂದು ರಾಜ್ಯದಲ್ಲಿ ಒಂದು ಒಳ್ಳೆ ನಾಯಕರಾಗಿ ಒಂದು ಚಲನಚಿತ್ರದ ಒಂದು ಒಳ್ಳೆಯ ನಟನೆ ಮಾಡಿಕೊಂಡು ಒಳ್ಳೆ ಸೂಪರ್ ಕಲರ್ಫುಲ್ ಲೈಫ್ ಇತ್ತು. ಆದರೆ ಒಂದು ಮಹಿಳೆಯ ಒಂದು ವ್ಯಾಮೋಹದಲ್ಲಿ ಬಿದ್ದು, ಅದು ಹೆಂಡತಿಗೂ ಬಿಟ್ಟರು. ಇವರು
ಹೆಂಡತಿಗೆ ಹೊಡಿತಾರೆ ಅಂತ ಟಾರ್ಚರ್ ಅಂತ ಆ ಕೇಸ್ಗಳಲ್ಲಿ ಸುಮಾರು ಸಿಕ್ತು. ಮತ್ತು ಯಾರಿಗೂ ಬೈದಿರೋ ಅಂತ ಒಂದು ಕೇಸ್ ಸುಮಾರು ಇವರು ಜೀವನದಲ್ಲಿ ತುಂಬಾ ಕೇಸ್ಗಳು ಆಯಿತು. ಆದರೆ ಈ ಕೇಸಲ್ಲಂತೂ ಇವರು ಆಚೆ ಬರೋದು ತುಂಬ ಕಷ್ಟ ಇದೆ. ಇದು ಮರ್ಡರ್ ಪ್ರಾಣನೇ ಹೋಗ್ಬಿಟ್ಟಿದೆ. ನೋಡಿ ಸ್ನೇಹಿತರೆ, ನಾನು ಹೇಳೋದು ಅಷ್ಟೇ, ಈ ಘಟನೆಯಿಂದ ನಾವೆಲ್ಲ ಕಲಿಬೇಕಾಗಿರೋದು ತುಂಬಾ ಇದೆ. ಇದು ಪೂರ್ತಿ ಕೇಳಬೇಕು, ನೀವು ನೋಡಬೇಕು, ಆದರೆ ಇದರಿಂದ ಕಲಿಬೇಕು. ಈ ಥರ ಘಟನೆಗಳಲ್ಲಿ ಒಂದು ಉದಾಹರಣೆ ಆಗಬಾರ್ದು. ಸಮಾಜದಲ್ಲಿ ನಮಗೆ ನಂಬ್ಕೊಂಡಿರೋರು ಆಗ್ಬೋದು, ನಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗಾಗ್ಬೋದು, ಈ ರೀತಿ ಕೆಲವೊಂದು ಯಾರೋ ಒಬ್ರು ಚಾಟ್ಸ್ ಮಾಡ್ತಾರೆ ಅಂಥೇಳಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಚಾಟ್ಸ್ ಮಾಡ್ತಾರೆ ಅಂಥೇಳಿ ಅವ್ರ ಸಡನ್ಲಿ ನಾವು ಮೊದಲನೇ ಬರೋ ಕೋಪದಲ್ಲೇ ಸಾಯಿಸೋದಾಗಲಿ, ಪ್ರಾಣ ತೆಗೆಯೋದಾಗಲಿ ಇವೆಲ್ಲ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಅವರೇನೋ ಸತ್ತೋಗ್ತಾರೆ, ಬಟ್ ನಿಮ್ಮನ್ನು ನಂಬ್ಕೊಂಡಿರೋರಿಗೆ ನೀವು ದೂರ ಆಗ್ತೀರಾ, ಲೈಫಲ್ಲಿ ಕತ್ಲು ಕೊನೆಗೆ ಹೋಗಿರ್ತೀರ. ಹಾಗಾಗಿ ಅಂಥ ಟಾರ್ಚರ್ ಕೊಡೋದು, ಚಾಟ್ಸ್ ಮಾಡೋಂಥವ್ರಿಗೆ ಕಾನೂನುಗಳಿದ್ದಾವೆ, ಪೊಲೀಸ್ ಅಧಿಕಾರಿಗಳಿದ್ದಾವೆ, ಅವ್ರಿಗೆ ಗಮನಕ್ಕೆ ತಂದರೆ ಸಾಕು, ಮುಗಿಯಿತು. ಏನೋ ಒಂದು 4 ಚೆನ್ನಾಗಿ ಬೆಂಡೆತ್ತಿದ್ದಾರೆ, ಬುದ್ಧಿ ಹೇಳ್ತಾರೆ, ಸೈಲೆಂಟಾಗಿ ಮಾಡ್ತಾರೆ. ಆದರೆ ನೀವೇ ಕಾನೂನು ತೊಗೊತೀರಲ್ವ ಕೈಗೆ, ಇದು ದೊಡ್ಡ ತಪ್ಪು. ಇಲ್ಲಿ ದರ್ಶನ್ ಅವ್ರು ಮಾಡಿರೋದು ದೊಡ್ಡ ತಪ್ಪಿದೆ. ಇವರು ಬೇರೆಯವ್ರಿಗೆ ಒಂದು ಬುದ್ಧಿ ಹೇಳೋ ಮಟ್ಟದಲ್ಲಿ ಇರೋರು, ಬಟ್ ಇವರೇ ಈ ಥರ ದೊಡ್ಡ ತಪ್ಪು ಮಾಡಿದ್ರು ಅಂಥೇಳಿ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದು ಮೊದಲನೇ ತಪ್ಪು ರೇಣುಕಾಸ್ವಾಮಿ. ಯಾಕಂದರೆ ಈತನಿಗೆ ಅವ್ರ ಹೆಂಡತಿಯಿಂದ ದೂರ ಆಗಿದ್ದಾನೆ ಗೊತ್ತಾಯಿತು, ದರ್ಶನ್ ಬೇರೆಯವ್ರ ಜೊತೆ ಕೈ ಹಿಡಿದಾನೆ ಗೊತ್ತಾಯಿತು. ಆದರೆ ಇವ್ರು ಹೆಂಡ್ತಿನೇ ತಲೆಗೆ ಹಾಕ್ಕೊಂಡಿಲ್ಲ. ಇವನೇ ಹೋಗಿ ಪಾಠ ಮಾಡಬೇಕು. ಈಗ ಪವಿತ್ರ ಗೌಡ ಇವನು ಹೋಗಿ ಪಾಠ ಮಾಡಿದ ತಕ್ಷಣ ಬದಲಾವಣೆ ಆಗ್ತಾಳಂತ ಇವನು ಹೆಂಗೆ ಅಂದ್ಕೊಂಡಿದ್ದ. ಇವನಿಗೂ ನಂಬ್ಕೊಂಡು ಅವನು ಹೆಂಡ್ತಿ ಇರ್ತಾಳೆ. ಆದರೆ ಇವನು ಹೆಂಡತಿ ಬಗ್ಗೆ, ಇವರು ಅಪ್ಪ ಅಮ್ಮನ ಬಗ್ಗೆ ಬಿಟ್ಟು ಇವನು ಯಾಕೆ ಎಂಟ್ರಿ ಆಗಬೇಕು? ಒಂದು ಸಲ 2 ಸಲ ಚಾಟ್ಸ್ ಮಾಡಿರಲಿ, ಮೇಡಮ್ ನೀವು ಈ ಥರ ಮಾಡಿದ್ದು ದೊಡ್ಡ ತಪ್ಪು, ಮಾಡ್ತಾಯಿರೋ ದೊಡ್ಡ ತಪ್ಪಾಗಿದೆ, ಹಂಗೆಲ್ಲ ಮಾಡಬೇಡಿ, ನಿಮಗೆ ಒಂದು ಜೀವನ ಇದೆ, ಮಾಡ್ಕೊಂಡು ಹೋಗ್ಬಾರ್ದಿತ್ತಲ್ವ. ದರ್ಶನ್ ಅವ್ರಿಗೆ ಒಂದು ಲೈಫ್ ಫ್ಯಾಮಿಲಿ ಇದೆ, ಅವ್ರಿಗೆ ಯಾಕೆ ಬಂದು ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಬಿಡಬೇಕಾಗಿತ್ತು. ಆದರೆ ಇವನು ಹಿಂದೆಯೇ ಬಿದ್ದಿದ್ದು ದೊಡ್ಡದು, ಇವನು ಪ್ರಾಣಕ್ಕೆ ತೊಂದರೆ ಆಯಿತು. ಇಲ್ಲಿ ಇನ್ನೊಂದು ಮೊದಲನೇ ತಪ್ಪು. ಎರಡನೇ ತಪ್ಪು, ಪವಿತ್ರ ಅವ್ರಿಗೆ ಹೇಳಿದ್ರಲ್ಲ, ಈ ಪವಿತ್ರ ಅನ್ನೋರು ಇವರು ಬ್ಲ್ಯಾಕ್ ಮಾಡಬೇಕಾಗಿತ್ತು, ಇಲ್ಲ ಈ ಸುದ್ದಿಯನ್ನು ದರ್ಶನ್ಗೆ ಹೇಳಬಾರ್ದಾಗಿತ್ತು. ಆದರೆ ಇವಳು ದೊಡ್ಡ ಹೀರೋಯಿನ್ ರೀತಿಯಲ್ಲಿ ಏನೋ ದರ್ಶನ್ಗೆ ಹೇಳ್ತಾಳೆ. ಈ ದರ್ಶನ್ಗೆ ಹೇಳಿದ್ದು ದೊಡ್ಡ ತಪ್ಪಿದು. ದರ್ಶನ್ ಅವ್ರಿಗೆ ಹೇಳಿದಾಗ ದರ್ಶನ್ ಆದರೂ ಅಟ್ಲೀಸ್ಟ್ ಕಾನೂನು ರೀತಿಯಲ್ಲಿ ಹೋಗಿದ್ರೆ ಇದಿಷ್ಟು ಕೃತ್ಯಗಳು ನಡೀತಾ ಇರಲಿಲ್ಲ. ದರ್ಶನ್ ಚಿತ್ರರಂಗದ ಶೈಲಿಯಲ್ಲಿ ಆತನಿಗೆ ಕರ್ಕೊಂಡು ಬಂದು ಹಿಂದೆ ಬಿದ್ದು ಅವನು ಹೊಡೆದು ಸಾಯಿಸಿ ಮತ್ತು ಏನು ನಮ್ಮ ಮೇಲೆ ಬರಲ್ಲ ಬಿಡು ಅಂಥೇಳಿ ಎಲ್ಲೋ ದೂರ ಇದ್ದು ಎಲ್ಲ ಮಾಡಿದ್ದು ಮೂರನೇ ದೊಡ್ಡ ತಪ್ಪು ಮಾಡಿದ್ದಾರೆ ಇವರು. ಸ್ನೇಹಿತರೆ, ಮೊದಲನೇದಾಗಿ ನಾವು ಜೀವನದಲ್ಲಿ ಕೆಟ್ಟವರಿಂದ ದೂರ ಇರಬೇಕು. ಇಲ್ಲಿ ರೇಣುಕಾಸ್ವಾಮಿ ಈ ಪವಿತ್ರ ಕೊಡೋಕ್ಕೆ ಒಂದು ಸಂದೇಶ ಕೊಡೋಕ್ಕೆ ಹೋಗ್ತಾನಲ್ಲ, ಅವನು ಈ ರೀತಿ ಮಾಡಬಾರ್ದು ಬಾಸ್, ಕುಟುಂಬದಲ್ಲಿ ಅವರ ಫ್ಯಾಮ್ಲಿಗೆ ಯಾಕೆ ಅಡ್ಡಿ ಹೋಗಿದೆ ಅಂತ ಹೇಳ್ತಾನಲ್ವ. ಒಂದ್ಸಲಿ ಹೇಳಿಬಿಟ್ಟಿದ್ರೆ ಸರೋಗ್ತಾಯಿತ್ತು. ಆದರೆ ಇವಳು ಕೆಟ್ಟವಳು ಅಂತ ಗೊತ್ತಿದ್ರೂ ಈ ರೀತಿ ಮಾಡ್ತಾ ಇದ್ದಾಳೆ ಒಬ್ಬರು ಆಕ್ಟರ್ ಜೊತೆ ಅಂತ ಹೇಳಿ ಇವನು ಹಿಂದೆ ಬಿದ್ದಿದ್ದು ಒಂದು ದೊಡ್ಡ ತಪ್ಪು. ಸ್ನೇಹಿತರೆ, ನಾವು ಸಮಾಜದಲ್ಲಿ ಕಳಿಬೇಕಾದಷ್ಟೇ. ಇದು ಸಮಾಜ ದೊಡ್ಡ ಒಂದು ಪ್ರಪಂಚ, ಒಂದು ಸಮುದ್ರ ಇದ್ದಂಗೆ. ಈ ಸಮುದ್ರದಲ್ಲಿ ಏನಂದರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಮ್ಮ ಜೀವನದಲ್ಲಿ ನಾವು ನಮ್ಮ ಇಂಥರ ಘಟನೆಗಳಲ್ಲಿ ನಾವು ಇದು ಆಗಬಾರ್ದು, ನಮ್ಮ ಜೀವನ ಚೆನ್ನಾಗಿ ಸಂತೋಷ ಆಗಿರ್ಬೇಕಾದ್ರೆ ನಾವು ಒಳ್ಳೆಯವ್ರ ಜೊತೆ ಸಹವಾಸ ಮಾಡಬೇಕು, ಒಳ್ಳೆಯವ್ರ ಜೊತೆ ಫಾಲೋ ಅಪ್ ಮಾಡಬೇಕು, ಒಳ್ಳೆಯವ್ರ ಕಡೆ ಗಮನ ಹಾಕಬೇಕು. ಅದನ್ನು ಬಿಟ್ಟು ಈ ರೀತಿ ಮಾಡ್ತಾ ಇರೋರ ಜೊತೆ ಕೆಟ್ಟವ್ರ ಜೊತೆ ಕೆಟ್ಟವ್ರಿಗೆ ಫಾಲೋ ಅಪ್ ಮಾಡೋದು, ಕೆಟ್ಟವ್ರ ಜೊತೆ ಬುದ್ಧಿ ಹೇಳಕ್ಕೆ ಹೋಗೋದು, ಇವೆಲ್ಲ ಮಾಡಿದ್ರೆ ನಮ್ಮ ಜೀವನ ಕೆಟ್ಟಕ್ಕೆ ತೊಂದರೆಗೆ ಬೀಳುತ್ತೆ. ಇದು ಅರ್ಥ ಮಾಡ್ಕೋಬೇಕು ಸಮಾಜ. ನನ್ನ ಸಂದೇಶ ಇಷ್ಟೇ, ಸಮಾಜದಲ್ಲಿ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರಲ್ವ. ಈ ರೀತಿ ಯಾರೋ ಒಬ್ಬರು ಹುಡುಗಿ ಇವತ್ತು ನಮ್ಮ ಮನೆಗಳಲ್ಲಿರುವಂಥ ಹೆಣ್ಮಕ್ಳಾಗಲಿ, ನಮ್ಮ ಮನೆಗಳಲ್ಲಿ ಅಂತಂದರೆ ನಮ್ಮ ಮಾತು ಕೇಳಲ್ಲ, ಅಂಥದ್ದು ಯಾರು ನಮ್ಗೆ ಸಂಬಂಧನೇ ಇರಲ್ಲ. ಏನಕ್ಕೆ ಹೋಗಬೇಕು ಬುದ್ಧಿ ಹೇಳೋಕ್ಕೆ? ಏನೋ ಒಂದ್ಸಲಿ ಹೇಳಬೇಕು, ಮುಗಿಯಿತು. ಹಿಂದೆ ಅಂತ ಬಿದ್ದಿದೆ ನೋಡಿ, ಇದು ದೊಡ್ಡ ತಪ್ಪು. ಈ ರೇಣುಕಾಸ್ವಾಮಿದೆ ಮೊದಲನೇ ತಪ್ಪು. ಇವನು ನಂಬ್ಕೊಂಡು ಪಾಪ ಒಂದು ಹುಡುಗಿ ಮದುವೆ ಆಗಿರ್ತಾರೆ, ಮೊದಲೇ 5 ತಿಂಗಳು ಪ್ರೆಗ್ನೆನ್ಸಿ ಆಗಿರ್ತಾರೆ, ಇವ್ರ ಅಪ್ಪ ಅಮ್ಮ ಇರ್ತಾರೆ, ಒಬ್ಬನೇ ಭಾಗ ಬೇರೆ ಇವನಿಗೆ ಎಷ್ಟು ಜವಾಬ್ದಾರಿ ಇರುತ್ತಲ್ವ. ಇವನು ಈ ಕಡೆ ಗಮನ ಹಾಕೋದು ಬಿಟ್ಟು ಆಕೆ ಕಡೆ ಗಮನ, ಪವಿತ್ರ ಮೇಲೆ, ಬಾಸ್ ಮೇಲೆ, ಇವರು ದರ್ಶನ್ ಮೇಲೆ ಏನಕ್ಕೆ ಗಮನ ಹಾಕಬೇಕಾಗಿತ್ತು ಅಲ್ವಾ. ಹಾಗಾಗಿ ಸಮಾಜದಲ್ಲಿ ಸ್ನೇಹಿತರೆ ದಯಮಾಡಿ ಇಂಥ ಕೃತ್ಯಗಳಲ್ಲಿ ಇಂಥ ಕೆಟ್ಟವ್ರ ಸಹವಾಸ ಮಾಡಬೇಡಿ. ಕೆಟ್ಟವ್ರಿಗೆ ದೊಡ್ಡವ್ರು ಹೇಳ್ತಾರೆ, ಒಳ್ಳೆಯವ್ರಿಗೆ ದುಡ್ಡು ಕೊಟ್ಟು ಸಹವಾಸ ಮಾಡಿ, ಅದೇ ಕೆಟ್ಟವರಾದರೆ ದುಡ್ಡು ಹೋದರೂ ದೂರ ಮಾಡಬೇಕಂತ. ನೋಡಿ, ನನ್ನ ಜೀವನದಲ್ಲಿ ನನಗೆ ಈ ಥರ ಕೆಲವೊಂದು ಕೆಟ್ಟವ್ರಂತ ಗೊತ್ತಾದಮೇಲೆ ಲಕ್ಷಗಳು ಕಲ್ಕೊಂಡು ದೂರ ಹೋಗಿದ್ದೀನಿ. ಹಾಗಾಗಿ ಆದರೆ ಅದನ್ನು ಸರಿಪಡಿಸೋಕ್ಕೆ ಹೋದರೆ ನಮ್ಮ ಲೈಫ್ ಪ್ರಾಬ್ಲಮ್ಸಲ್ಲಿ ಬೀಳುತ್ತೆ. ಹಾಗಾಗಿ ನಾವು ಜೀವನದಲ್ಲಿ ಅಷ್ಟೇ ಮಾಡಬೇಕು, ಒಳ್ಳೆಯವ್ರ ಜೊತೆ ಸಹವಾಸ ಮಾಡಿ, ಕೆಟ್ಟವ್ರ ಜೊತೆ ದೂರ ಇದ್ದರೆ ಸಾಕು, ಇಂಥ ಇದಾಗಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ಇದನ್ನು ನಿಮ್ಮ ಎಲ್ಲ ಬಂಧುಗಳಿಗೆ ಶೇರ್ ಮಾಡಿ.
ಯಾಕೆಂದರೆ ಪ್ರತಿಯೊಬ್ಬರು ಕೆಲವರು ಯಾರೋ ಒಬ್ಬರಿಗೆ ಈ ಥರ ಕೆಟ್ಟವ್ರ ಜೊತೆನೂ ಲಿಂಕಲ್ಲಿ ಇಡ್ತಾರೆ, ಅಂಥದ್ದು ಕಟ್ ಮಾಡ್ಕೋಬೇಕಾದ್ರೆ ಈ ಸುದ್ದಿಯನ್ನು ಅವ್ರ ತಲೆಗೆ ಆಗುತ್ತೆ, ತಲೆಗೆ ಹೋಗಲಿ ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ನಿಮ್ಮ ಬಂಧುಗಳಿಗೆಲ್ಲ ಈ ಸುದ್ದಿಯನ್ನು ಶೇರ್ ಮಾಡಿ ಅವ್ರು ಸ್ವಲ್ಪ ಬದಲಾವಣೆ ಆಗಲಿ ಅಂತ ಹೇಳ್ತಾ, ನೀವು ಯಾರಾದರೂ ಈ ಥರ ಕೆಟ್ಟವ್ರ ಜೊತೆ ಸವಾಸಗಳಿದ್ದರೆ ದಯಮಾಡಿ ತಕ್ಷಣ ನಿಲ್ಲಿಸಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.